A broken dreamer is your mind. All the scars that's leaving behind. We light the world up now. Let us fire in your eyes. To the darkness into the night. Hold me close till I get up. Time is barely on our side. I don't wanna waste what's left. The storms we chase are leading us. And love ನಾಟ್ ಇನ್ ಹೋಮ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಫಾರ್ಮರ್ಸ್ ಸನ್ ರೆಸಾರ್ಟ್ ಅಂತ ಇಲ್ಲೊಂದು ನಮ್ಮೂರ ಅಕ್ಕಪಕ್ಕನೇ ಇತ್ತು. ಸೊ ಇಲ್ಲಿಗೆ ಬಂದಿದ್ದೀನಿ. ಸೊ ಇಲ್ಲಿ ರೆಸಾರ್ಟ್ ಹೇಗಿದೆ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಇಲ್ಲಿ ನಾನು ಆಲ್ರೆಡಿ ನೋಡ್ತಾ ಇರೋ ಹಾಗೆ ನನ್ನ ಬಿಹೈಂಡಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಅದಾದಮೇಲೆ ಇಲ್ಲಿ ಹಿಂದೆ ಟೆಂಟ್ ಮತ್ತು ಕೈಂಡ್ ಆಫ್ ಏನು ಹೇಳ್ತಾರೆ ಟ್ರೀ ಹೌಸ್ ಥರ ಇದೆ. ಸೂಪರ್ ಆಗಿದೆ, ಚೆನ್ನಾಗಿದೆ ಒಂಥರ. ಆ್ಯಂಡ್ ದೊಡ್ಡದಾಗಿದೆ ಗುರು. ನಂಗೆ ಇಷ್ಟು ದಿನ ಆದರೂ ಗೊತ್ತೇ ಇರಲಿಲ್ಲ. ಏನೋ ನೋಡೋಣ. ಈಗಿನೂ ಜಸ್ಟ್ ಬಂದಿದ್ದೀನಿ. ಹೇಗಿದೆ ಏನು, ರೇಟ್ ಎಷ್ಟು, ಒಬ್ರಿಗೆ ಪರ್ ಪರ್ಸನ್ ಎಷ್ಟು, ಅದನ್ನೆಲ್ಲ ನೋಡೋಣ ಬನ್ನಿ. ಇಲ್ಲೆಲ್ಲ ಬಂದರೆ ಫ್ರೆಂಡ್ಸ್ ಮಸ್ತಾಗಿ ಎಂಜಾಯ್ ಮಾಡ್ಬೋದು. 3 months ಒನ್ಸ್ ಬಂದುಬಿಟ್ರೆ ರೆಸಾರ್ಟ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ವೇ ಟು ರಿಸೆಪ್ಷನ್. ಸೊ ಇಲ್ಲಿ ರಿಸೆಪ್ಷನ್ಗೆ ಹೋಗೋ ಜಾಗ. ಬನ್ನಿ ಹೋಗೋಣ. ಇಲ್ಲೂ ಕೂಡ ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ ಜಾಗ ಇದೆ. ಏನೇನೋ ಗೇಮ್ಸ್ ಇರ್ಬೋದೇನೋ, ನಾನೇನು ಎಕ್ಸ್ಪ್ಲೋರ್ ಮಾಡಿಲ್ಲ. ಜೊತೆಗೆ ಎಕ್ಸ್ಪ್ಲೋರ್ ಮಾಡೋಣ. ಅಲ್ಲೂ ಕೂಡ ಇದೆ, ಅದು ಕೂಡ ಮೇ ಬಿ ರೂಮ್ಸ್ ಇರಬಹುದೇನೋ. ಲೆಟ್ ಅಸ್ ಸಿ. ಬಂದಿದ ತಕ್ಷಣ ಒಂದು ಬಾಟಲ್ ಜ್ಯೂಸ್ ಕೂಡ ಕೊಟ್ಟಿದ್ದಾರೆ. ಗೈಸ್ ಜ್ಯೂಸ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಸೀಲ್ಡ್ ಜ್ಯೂಸ್ ಕೊಡೋದು ಆ್ಯಕ್ಚುಲಿ ಬೆಟರ್. ನಾವು ಬೇರೆ ರಿಸಾರ್ಟ್ಗೆಲ್ಲ ಹೋದರೆ ನಮಗೆ ರಸ್ನ ಕೈಂಡ್ ಆಫ್ ಜ್ಯೂಸ್ ಕೊಡ್ತಾರೆ. ಅದು ಕೈಂಡ್ ಆಫ್ ಇದು ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಇದು ನನಗೆ ಈ ಥರ ಸೀಲ್ಡ್ ಬಾಟಲಲ್ಲಿ ಕೊಟ್ಬಿಟ್ರೆ ಆರಾಮಾಗಿ ಕುಡ್ಕೊಂಡ್ಬಿಡ್ತೀನಿ ನನಗೆ ಬೇಕಾದಂಗೆ. ಬಿಕಾಸ್ ನಾನು ಕುಡಿಯೋದು ತುಂಬ ನಿಧಾನ. ಸೊ ಈ ಥರ ಕೊಟ್ಬಿಟ್ರೆ ಅವಾಗವಾಗ ಕುಡ್ಕೊಳ್ತೀನಿ. ಲೋಟದಲ್ಲಿ ಕೊಟ್ಟರೆ ಪಕ್ಕಾ ವೇಸ್ಟ್ ಮಾಡ್ಕೊಳ್ತೀವಿ. ಇಲ್ಲಿ ವೈಬ್ ಚೆನ್ನಾಗಿದೆ. ಡೈನಿಂಗ್ ಹಾಲ್ ಇದೆ. ತುಂಬ ಏನೇನೋ ಪ್ಯಾಕೇಜಸ್ ಹೇಳಿದ್ದಾರೆ ನನಗೆ. ನಾನು ಅದನ್ನು ನಿಮಗೆ ಆಮೇಲಿಂದ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೋಡೋಣ ಇನ್ನು ಏನೇನಿದೆ ಅಂತ. ಇಲ್ಲಿ ಮಡ್ ವಾಲಿಬಾಲ್ ಇದೆಯಂತೆ. ಸೊ ನಾನು ಅದು ಯಾವತ್ತೂ ಆಡಿಲ್ಲ. ಆ್ಯಂಡ್ ಪೂಲ್ ಇದೆ. ಪೂಲ್ ತುಂಬ ಚೆನ್ನಾಗಿದೆ, ದೊಡ್ಡದಾಗಿದೆ. ಅಲ್ಲೂ ಆಟ ಆಡ್ಬೋದು ನಾವು. ಆ್ಯಂಡ್ ರೈನ್ ಡ್ಯಾನ್ಸ್ ಇದೆ ಅಂತ ಹೇಳಿದ್ದಾರೆ. ರೈನ್ ಡ್ಯಾನ್ಸ್ ಎಲ್ಲಿದೆ, ಮಡ್ ವಾಲಿಬಾಲ್ ಎಲ್ಲಿದೆ, ಪೂಲ್ ಎಲ್ಲಿದೆ, ಅದೆಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಪಾರ್ಕಿಂಗೇ ಇಂಪಾರ್ಟೆಂಟ್. ನಾವು ಬೇರೆ ಊರಿಂದ ಬರ್ತೀವಿ ಅಂದರೆ ಕಾರಲ್ಲಿ ಬಂದಿರ್ತೀವಿ, ಟೆಂಪೋದಲ್ಲಿ ಬಂದಿರ್ತೀವಿ, ಏನು ಗಾಬರಿ ಆಗುವಂಥದ್ದಿಲ್ಲ. ತುಂಬಾ ಜಾಗ ಇದೆ, ಸ್ಪೇಷಿಯಸ್ ಆಗಿದೆ. ಸೊ ಪಾರ್ಕಿಂಗ್ ಲಾಟಿಗೆ ಯಾವುದೇ ಸಮಸ್ಯೆ ಇರೋದಿಲ್ಲ. ಸೊ ನೀವು ಫ್ಯಾಮಿಲಿ ಸಮೇತ ಬಂದರೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ನಾವು ಗೇಮ್ಸ್ ಸ್ಪಾಟಿಗೆ ಬಂದಿದ್ದೀವಿ. ಮಕ್ಳಿಗೆ ಆಟ ಆಡೋ ಥರ ಕೂಡ ಗೇಮ್ಸ್ ಇದೆ. ಸೊ ಬನ್ನಿ, ಇವಾಗಿಂದ ನಾನು ನಿಮಗೆ ಯಾವ್ಯಾವ ಗೇಮ್ಸ್ ಇದೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ರಿಸೆಪ್ಷನಿಂದ ಸ್ವಲ್ಪ ಮುಂದೆ ಬಂದಿದ ತಕ್ಷಣ ಇಲ್ಲಿ ನಿಮಗೆ ಮಕ್ಕಳು ಆಟ ಆಡೋ ಥರ ಗೇಮ್ಸ್, ಅಫ್ಕೋರ್ಸ್ ಅಡಲ್ಟ್ಸು ಆಡ್ಬೋದು. ಇದು ಪಾರ್ಕಲ್ಲೆಲ್ಲ ಇಟ್ಟಿರ್ತಾರಲ್ಲ, ಸೇಮ್ ಅದೇ ಥರದ್ದು. ಅಲ್ಲಿ ನೋಡಿದರೆ ಟ್ರ್ಯಾಂಪ್ಲಿನ್ ಇದೆ. ಇದು ಅಡಲ್ಟ್ಸಿಗೆ, ನಾಟ್ ಫಾರ್ ಕಿಡ್ಸ್. ಸೊ ಐ ಡೋಂಟ್ ನೋ, ನಾನು ಯಾವತ್ತೂ ಆಡಿಲ್ಲ ಅದನ್ನು. ಆ್ಯಂಡ್ ಏನೇನೋ ಸಣ್ಣ ಪುಟ್ಟ ಇದಿದೆ. ಆ್ಯಂಡ್ ನನಗೆ ಇಂಟ್ರೆಸ್ಟಿಂಗ್ ಅನಿಸಿದೆ ಏನು ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ಇಂಟ್ರೆಸ್ಟಿಂಗ್ ಈಸ್ ಲುಕ್ ಎಟ್ ದಿಸ್. ಇದು
ರಿಯಲ್ಲಾಗಿ ಚೆಸ್ ಆಡೋದು ಮೀನ್ಸ್ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಬಟ್ ದಿಸ್ ಈಸ್ ಸೋ ನೈಸ್. ನಾವೇ ನಿಂತು ಚೆಸ್ ಆಡೋ ಥರ ಫೀಲ್ ಆಗುತ್ತೆ, ಬಿಕಾಸ್ ತುಂಬಾ ದೊಡ್ಡದು ಪಾನ್ಸ್ ಇಟ್ಟಿದ್ದಾರೆ. ಸೊ ನಮ್ಮ ಕೈಯಷ್ಟು ದೊಡ್ಡ ಪಾನ್ಸ್ ಇದೆ. ಸೊ ಇದನ್ನು ಒಂದು ಟ್ರೈ ಮಾಡಬೇಕು ನಾನು ಆಮೇಲಿಂದ ಬಂದುಬಿಟ್ಟು. ಆ್ಯಂಡ್ ಇಲ್ಲಿ ಬಂದರೆ ಇಲ್ಲಿ ಸ್ಟೆಪ್ಸ್ ಇದೆ, ಇಲ್ಲೆಲ್ಲ ವಾಟರ್ ಇರಬೇಕಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಇವಾಗ ವಾಟರ್ ಇಲ್ಲ. ಮೇ ಬಿ ಅದು ಸ್ಲೈಡ್ ಅನಿಸುತ್ತೆ, GRS ಅಲ್ಲಿ ವಂಡರ್ಲಾದಲ್ಲೆಲ್ಲ ಇರುತ್ತಲ್ಲ ಲೈಕ್ ದ್ಯಾಟ್, ಅದು ಸ್ಲೈಡ್ ಅಂತ ಅಂದ್ಕೊಳ್ತೀನಿ. ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಆಮೇಲಿಂದ. ಹೀಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಜೋಕಾಲಿ, ಈ ಸೈಡಲ್ಲಿ ಜೋಕಾಲಿ ಇದೆ. ಇಲ್ಲಿ ನೋಡಿ ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ, ಏನು ರಿಚ್ ಗುರು. ಆ್ಯಂಡ್ ಇಲ್ಲಿ ವಾಕ್ ಮಾಡೋದು ಲ್ಯಾಡ್ರ್ ಎಲ್ಲ ಇಟ್ಟಿದ್ದಾರೆ. ಅದಕ್ಕೆ ಕರೆಕ್ಟಾಗಿ ಏನು ನೇಮ್ ಹೇಳ್ತಾರೆ ಗೊತ್ತಿಲ್ಲ ನನಗೆ, ಬಟ್ ಕೈಂಡ್ ಆಫ್ ರೋಡೀಸಲ್ಲೆಲ್ಲ ಕೊಡ್ತಾರಲ್ಲ ಟಾಸ್ಕ್, ಸಿಂಪಲ್ ಟಾಸ್ಕ್ ಆ ಥರ ಇದೆ. ಇಲ್ಲಿ ನೋಡಿ ಇದು ಸ್ಟೆಪ್ಸ್ ಮೇಲ್ಗಡೆ ಇರೋದು. ಇದೆಲ್ಲ ನಾನು ಶಿಲಾಂಧ್ರ ಅಂತ ಇನ್ನೊಂದಿದೆ ರೆಸಾರ್ಟ್, ಅಲ್ಲಿ ಆಡಿದ್ದೆ ಇದೆ ನಾನು. ಚೆನ್ನಾಗಿರುತ್ತೆ ಇದು ಕೂಡ ಗೈಸ್, ಎಕ್ಸ್ಪ್ಲೋರ್ ಮಾಡೋ ಅಂಥದ್ದಿದೆ. ಸೊ ಹುಡುಗರಿಗೆ ಮೇ ಬಿ ಈ ಥರ ಎಲ್ಲ ಗೇಮ್ಸ್ ಇಷ್ಟ ಆಗ್ಬೋದು. ವಿ ಗರ್ಲ್ಸ್ ಓನ್ಲಿ ಲೈಕ್ ನೀರಲ್ಲಿ ಆಟ ಆಡೋದೇ ನಾವು ಮ್ಯಾಕ್ಸಿಮಮ್ ಇಷ್ಟಪಡ್ತೀವಿ. ಸೊ ಇಲ್ಲಿ ನೋಡೋದಾದರೆ ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಆ ಥರ ಎಲ್ಲ ಇದಿಟ್ಟಿದ್ದಾರೆ ಸ್ಪಾಟ್. ಅಲ್ಲಿ ಹುಡುಗರು ಆಟ ಆಡ್ತಾ ಇದ್ದಾರೆ, ಬಿಕಾಸ್ ಬಿಸಿಲು ತುಂಬ ಗೈಸ್. ಸೊ ಎಲ್ಲ ಕಡೆ ಫುಲ್ಲು ಫಾರ್ಮ್ ವೈಬ್ ಇದೆ. ಇಲ್ಲಿ ನೋಡಿದ್ರೆ ನೀವು ಆ್ಯರೋ ಗೇಮ್ ಇದು ಆಡ್ಬೋದು. ಓಕೆ, ವಾವ್ ಯಾವಾಗಿಲ್ ಬಂತಂತಾನೆ ನನಗೂ ಗೊತ್ತಾಯ್ತಾ ಇಲ್ಲ. ಕೋಲಿನ ಮೇಲೆ ಹತ್ತಿ ಆಟ ಆಡೋಕೆ ಹೋಗ್ತಾ ಇದ್ದೀನಿ. ನಮ್ಮ ದೇಶದಲ್ಲಿ ಇದೆಲ್ಲ ಕಮ್ಮಿ. ಸೊ ರೆಸಾರ್ಟಲ್ಲೇ ನೋಡೋಕ್ಕೆ ಸಿಗೋದು. ಸೊ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಮಾಡೋಣ ಬನ್ನಿ. ಇದ್ದೋಗಲ್ಲ ಅಯ್ಯೋ ಭಯ ಜಾಸ್ತಿ, ಬಟ್ ಟ್ರೈ ಮಾಡಬೇಕು, ಲೈಫ್ ಇರೋದೇ ಒಂದು. ಸೊ ಲೆಟ್ಸ್ ಸ್ಟಾರ್ಟ್. ನನ್ನ ಕೆಲಸನೇ ಅಲ್ಲ ಇದು. ನಂಗೆ ಜೋರಾಗಿ ಜಂಪ್ ಮಾಡೋಕ್ಕೆ ಭಯ ಆಗ್ತಿದೆ ಗೈಸ್, ಬಿಕಾಸ್ ನಾ ಫಸ್ಟ್ ಟೈಮ್ ಗೊತ್ತಿರೋದು. ನನಗೆ ಇದು ಜಂಪ್ ಮಾಡಿದ್ರೆ ಇಲ್ಲಿ ಏನು ಏಟಾಗುತ್ತೆ ಅಂತ ಭಯ. ಅಯ್ಯೋ ಅಯ್ಯೋ, ಈ ಗೇಮ್ ನನಗಲ್ಲ. 1 2 3 ಸ್ಟಾರ್ಟ್. ತಲೆಗೆ ಕಸ್ಕೊಂಡ್ಬಿಡ್ಬೇಕು, ಕಣ್ಣು ಬಿಟ್ರೆ ಕಣ್ಣು ಬಿಟ್ಬಿಟ್ಟು ಕನ್ನಡಿ ನೋಡ್ಕೊಂಡ್ರೆ ಫುಲ್ ಅಜ್ಜಿ ಹೇಳ್ತಾರೆ. ಅವ್ನ ಬಾಡಿ ಫ್ರೀ ಬಿಟ್ಬಿಟ್ಟು ಅವನು ಕಿಲ ಕಿಲ ನಾ ಬರಕಿಲ್ಲ.
ಗುರುವೆ ಪಲ್ಟಿ ಹೊಡಿ ಗುರುವೆ. ಓ ಕಸ್ಕದ್ದು ಮಂಕ ಮಂಕಳ ಎದ್ರಿಕಬೇಡ. ಓ ಈ ಕಡೆ ಸೆಂಟ್ರಿಗೆ ಬಾ ಒಂದು ಪಲ್ಟಿ ಹೊಡಿ. ಓ ಎಷ್ಟು ಡೌನ್ಗೆ ಹೋಯ್ತ ಮರಿ ಅದು. ಆ ಕಡೆ ಹೋಗಿ ಆ ಕಡೆ ಒಬ್ರು ತಳ ಚಂದು. ಈಗ ರೆಡಿ 1 2 3 ಸ್ಟಾರ್ಟ್. ಅವ್ನು ನೋಡಿ ನೀನು ಅವ್ನು ನೋಡ್ಕೊಂತುಳಿ ಆ ಕಡೆ ತಿರ್ಗೋ. ಅವ್ನು ನೋಡು ಹಂಗೆ ತಿರ್ಗಿ ತುಳಿ. ಸಾಯಿಸಿ ಅವನ್ನ. ಕುತ್ಕೊಂಬ ಚಕ್ಲಿ ಬೇಕಾಕ ಕುತ್ಕೊ ಒಂದು ರೌಂಡು. ಈಗ ಚಕ್ಲಿ ಬೇಕಾಕ ಕುತ್ಕ. ಈಗ ರೆಡಿ. ಓ ಅಲ್ಲಾಡ್ತಾನೆ ಅಲ್ಲ ಅವನು. ಆಟಾಡಿ ಫುಲ್ ಸ್ವೆಟ್ ಆಗ್ಬಿಟ್ಟಿದ್ದೀವಿ. ವಾಲಿಬಾಲ್ ಇತ್ತು, ವಾಲಿಬಾಲ್ ಅಲ್ಲ ಸಾರಿ, ಅದು ಬ್ಯಾಸ್ಕೆಟ್ ಬಾಲ್ ಇತ್ತು. ನಾನು ಫಸ್ಟ್ ಟೈಮ್ ಮಾಡಿದ್ದು ಬ್ಯಾಸ್ಕೆಟ್ ಬಾಲ್ ಹಾಕೋಕ್ಕೆ ಬರಲಿಲ್ಲ ನನಗೆ. ಬಟ್ ಸ್ಟಿಲ್ ಒಂದು ಸತಿ ಬಾಲ್ ಹೋಯಿತು ಅಷ್ಟೇ. ತುಂಬಾ ಎನರ್ಜಿ ಬೇಕು ಗೈಸ್, ಆಟ ಆಡೋದೇ ಕಷ್ಟ ಅಂತ ನನಗೆ ಅನಿಸ್ಬಿಟ್ಟಿದೆ. ಆಮೇಲೆ ಇಲ್ಲಿ ಟರ್ಕಿ ಕೋಳಿಗಳಿದೆ, ನಿಮ್ಗೆ ಆಮೇಲಿಂದ ತೋರಿಸ್ತೀನಿ ಟರ್ಕಿ ಕೋಳಿ ಎಲ್ಲಿತ್ತು ಅಂದ್ಬಿಟ್ಟು. ಎರಡೇ ಸಾಕೊಂಡಿದ್ದಾರೆ, ಆ್ಯಕ್ಚುಲಿ ಕ್ಯೂಟಾಗಿದೆ. ಆ್ಯಂಡ್ ಈಗ ಇಲ್ಲೇನೋ ಬೆನ್ಸ್ ಕಾರ್ನ ಆಲ್ಟರ್ ಮಾಡಿ ಅಲ್ಲಿ ರೆಸ್ಟ್ ಮಾಡೋದಕ್ಕೋ ಅಥವಾ ಮಲ್ಕೊಳ್ಳೋದಕ್ಕೋ ಸಮಥಿಂಗ್ ಏನೋ ಮಾಡಿದಿರುತ್ತೆ. ಲೆಟ್ ಅಸ್ ಸಿ ದ್ಯಾಟ್. ಈ ಗೇಟ್ ಏನು ನೋಡ್ತಾ ಇದ್ದೀರಾ, ಈ ಗೇಟ್ ಒಳಗಡೆ ಬೆನ್ಸ್ ಕಾರ್ನ ಆಲ್ಟರ್ ಮಾಡಿಟ್ಟಿದ್ದಾರೆ, ಹಾಗೆ ಟೆಂಟ್ಸ್ ಕೂಡ ಇದೆ. ಈ ಕಾರ್ ಏನಿದೆ ಇದ್ರೊಳಗಡೆ ರೆಸ್ಟ್ ಮಾಡೋ ಥರ ಏನೋ ಮಾಡಿದಾರಂತೆ, ಲೈಕ್ ದಿಸ್. ಇದು ನಮ್ದಲ್ಲ, ಬಟ್ ಏನಂದರೆ ಅರ್ಜೆಂಟಿಗೆ ಮಾಡಿದ್ದೀನಿ ಅಷ್ಟೇ. ಸೊ ನಾವು ಬುಕ್ ಮಾಡಿಲ್ಲ. ಆ್ಯಂಡ್ ಇಲ್ಲಿ ಟೆಂಟ್ಸ್ ಇಟ್ಟಿದ್ದಾರೆ. ಸೊ ಟೆಂಟ್ಸ್ ಎಲ್ಲ ಆಟೋಗ್ಬೋದು. ಫಸ್ಟ್ ಆಚೆ ಓಡೋಗ್ಬಿಡೋಣ ಗೈಸ್. ಅದೇ ಗನ್ನಲ್ಲಿ ಶೂಟ್ ಮಾಡೋದು, ಅದು ಪೇಂಟ್ದು ಶೂಟ್ ಸಮಥಿಂಗ್ ಏನೋ ಆಗುತ್ತೆ ಅಲ್ಲ, ಸೊ ಆ ಥರದ್ದು. ಸೊ ಇಲ್ಲಿ ನಮ್ಗೆ ಅವರು ಗನ್ ಎಲ್ಲ ಕೊಡಬೇಕಂತೆ. ಇದು ಆಟ ಆಡ್ಬೋದೋ ಇಲ್ವೋ ಗೊತ್ತಿಲ್ಲ, ಬಟ್ ನೋಡೋಣ. ಇನ್ ಕೇಸ್ ಆಟ ಆಡೋಕ್ಕೆ ಅವ್ರೇನಾದ್ರು ಗನ್ನೆಲ್ಲ ಪ್ರೊವೈಡ್ ಮಾಡಿದ್ರೆ ಲೆಟ್ ಅಸ್ ಸಿ. ಅದಾದಮೇಲೆ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಈ ಜಾಗದಲ್ಲಿ ನಮಗೆ ಮಡ್ ವಾಲಿಬಾಲ್ ಆಡೋಕ್ಕೆ ಚಾನ್ಸ್ ಇದೆ. ಬಟ್ ಗೈಸ್ ಮಡ್ಡಲ್ಲಿ ಆಟ ಆಡೋದು ನಂಗೆ ಅಷ್ಟೊಂದು ಸರಿ ಬರಲ್ಲ. ಬಟ್ ಲೈಫ್ ಟೈಮಲ್ಲಿ ಒಂದೊಂದು ಸತಿ ಎಕ್ಸ್ಪೀರಿಯೆನ್ಸು. ವಿ ಆರ್ ಗರ್ಲ್ಸ್, ಕೆಲವೊಂದು ಸತಿ ಆಟ ಆಡೋದಕ್ಕೆ ಆಪ್ಷನ್ ಇದ್ದರೂ ಕೂಡ ಆಟ ಆಡೋಕ್ಕಾಗಲ್ಲ. ಸೊ ಇದು ಮಡ್ ವಾಲಿಬಾಲ್ಗೆ ಸ್ಪಾಟ್. ವಿ ಕ್ಯಾನ್ ಪ್ಲೇ, ಬಟ್ ಏನಂದರೆ ಇಲ್ಲಿ ಆಟ ಆಡಿದ್ಮೇಲೆ ಪೂಲ್ಗೆ ಅಲೌ ಮಾಡಲ್ಲ, ಬಿಕಾಸ್ ಮಣ್ಣಾಗಿರುತ್ತೆ ಅನ್ನೋ ಕಾರಣಕ್ಕೆ. ಸೊ ಒಂದು ರೆಸಾರ್ಟ್ ಇದ್ಬಿಟ್ರಂತೂ ಬದುಕೋಗ್ಬಿಡ್ಬೋದು. ಎಷ್ಟು ಕೋಟಿಗಿರ್ತಾರಪ್ಪ ಇವರೆಲ್ಲ ಗೊತ್ತಿಲ್ಲ ನನಗೆ. ಬಟ್ ಸಖತ್ತು ದೊಡ್ಡ ಪ್ಲೇಸ್, ಜಾಸ್ತಿ ಆಟ ಆಡೋದಕ್ಕೆ ಜಾಗ. ಆ್ಯಂಡ್ ಒಂಥರ ಟ್ರೀ ಹೌಸ್ ಥರ ಎಲ್ಲ ಇದೆ ಇಲ್ಲಿ ಹೌಸ್. ಏನೋ ಒಂಥರ ಚೆನ್ನಾಗಿದೆ ಗೈಸ್. ಒಂದೊಂದ್ಸತಿ ಈ ಥರ ಬಂದುಬಿಟ್ಟು ನಮಗೆ ರೆಸಾರ್ಟ್ ಇಷ್ಟ ಆಗಿಬಿಟ್ರೆ ಅದೇ ಹೆವೆನ್ ಆ್ಯಕ್ಚುಲಿ. ಈ ರೂಮೇ ನೋಡ್ತಾ ಇದ್ದೀರಾ, ಈ ರೂಮ್ ನಮಗೆ ಕೊಟ್ಟಿದ್ದಾರೆ, ಜಸ್ಟ್ ಆಟ ಆಡ್ಕೊಂಡು ಬಂದು ರೆಸ್ಟ್ ಮಾಡಲಿ ಅಂದ್ಬಿಟ್ಟು ಇಷ್ಟೇ. ಬಟ್ ತುಂಬ ಚೆನ್ನಾಗಿ ಕಾಣ್ತಿದೆ ನನಗೇನೋ. ಸಾಕು ಬೆಳಗಿಂದ ಸಂಜೆ ತನಕ ಇದ್ದು ರೆಸ್ಟ್ ಮಾಡೋದಕ್ಕೆ. ಫ್ಯಾನ್, ಕೂಲರು, ನಾವು ಇದ್ದೀವಿ. ವೆಜ್ ಸೂಪ್ ಕೊಟ್ಟಿದ್ದಾರೆ, ಚೆನ್ನಾಗಿತ್ತು ಆ್ಯಕ್ಚುಲಿ ಸೂಪ್. ಪಲ್ಯ ಕೊಟ್ಟಿದ್ದಾರೆ, ಚಪಾತಿ ಮತ್ತು ಕೋಸಂಬರಿ ಕೊಟ್ಟಿದ್ದಾರೆ, ಮತ್ತು ಹಪ್ಪಳನೂ ಇದೆ. ಇದ್ರ ಜೊತೆಗೆ ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ ಕೂಡ ಇದೆ. ಇದ್ಯಾವುದೋ ಗೇಮ್ ಗುರು, ಫುಲ್ಲು ಕನ್ಫ್ಯೂಸ್ ಆಗೋಯಿತು ನನಗಂತೂ. ಆ ನೆಟ್ಟಿಗೆ ಆಡೋಕ್ಕೆ ಬರಲಿಲ್ಲ, 1 ಗಂಟೆ ಆಡಿದೆ ನಾನಂತೂ. ನೀವಾದರೆ ಎಷ್ಟು ಸ್ಪೀಡಲ್ಲಿ ಆಡ್ತಿದ್ರಿ ಕಾಮೆಂಟ್ ಮಾಡಿ. ಇಷ್ಟು ಊಟ ಆಯಿತು. ನಾವು ಇವಾಗಿನ್ನೂ ಗೇಮ್ ಆಡ್ತಾಯಿದ್ವಿ, ಚೆಸ್ ಗೇಮ್. ದೊಡ್ಡ ಪಾನ್ಸ್ ಒಂಥರ ಯುನೀಕ್ ಆಗಿತ್ತು. ತುಂಬಾ ಗೇಮ್ಸ್ ಇದೆ ಇಲ್ಲಿ, ಸ್ನೇಕ್ ಆ್ಯಂಡ್ ಲ್ಯಾಡರ್, ಆಮೇಲೆ ಟೇಬಲ್ ಟೆನ್ನಿಸ್, ಲೂಡೋ, ಇದೆಲ್ಲ ಗೇಮ್ಸ್ ಇದೆ.
ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದೆ ನಾನು ಆಲ್ರೆಡಿ, ಬಟ್ ವೀಡಿಯೋ ಮಾಡೋದು ಮರ್ತ್ಕೊಂಡ್ಬಿಟ್ಟೆ. ಇವಾಗ ನಾವು ಪೂಲ್ಗೆ ಹೋಗ್ತಾ ಇದ್ದೀವಿ. ಪೂಲಲ್ಲಿ ತುಂಬ ಜನ ಇದ್ದರು, ಸೊ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿ ಇಷ್ಟೊತ್ತಲ್ಲಿ ಅದು ಮಧ್ಯಾಹ್ನ ಆಗೋಗ್ಬಿಟ್ಟಿದೆ. ಕುದಿಯೋ ಬಿಸಿಲಲ್ಲಿ ಪೂಲ್ಗೆ ಹೋಗ್ತಾ ಇದ್ದೀನಿ. ಬನ್ನಿ ಪೂಲಲ್ಲಿ ಆಟ ಆಡೋಣ. ನಿಮಗೂ ಆಟ ಆಡೋ ಆಸೆ ಬರಬಹುದೇನೋ, ನೋಡೋಣ. ತಣ್ಣಗಿದೆ, ಹೆಂಗಿಳಿಯೋದಪ್ಪ, ಬಿಸಿ ಆಚೆ ಕುದೀತಾ ಇದೆ ಆ್ಯಂಡ್ ನೀರು ತಣ್ಣಗಿದೆ. ಅದಕ್ಕೂ ಈ ಬಿಸಿಲಿಗೂ ಅದಕ್ಕೂ ಪೂಲಲ್ಲಿ ಇರೋದು ಎಷ್ಟು ಚೆನ್ನಾಗಿದೆ ಅಂತಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ. ಸೊ ನೀವು ಕೂಡ ಬರಬೇಕು ಅಂತಂದರೆ ನಾನು ಈ ರೆಸಾರ್ಟ್ದು ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ ಆ್ಯಂಡ್ ನನ್ನ ಪ್ರಕಾರ ಅಫೋರ್ಡೆಬಲ್ ಇದೆ ಅಂತ ಅನಿಸುತ್ತೆ ಕೂಡ. ಸೊ ನಾನು ಡೀಟೇಲ್ಸ್ ಇನ್ನೂ ಹೇಳಿಲ್ಲ, ನಾನು ಆಮೇಲೆ ಹೇಳ್ತೀನಿ. ನಾನೀಗ ಕ್ರಿಕೆಟ್ ಆಡೋಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ತುಂಬಾ ಜಾಸ್ತಿ ಗೇಮ್ಸ್ ಇರೋದ್ರಿಂದ ನಾವು ಲೈಕ್ ಒಂದಾದ್ಮೇಲೆ ಟ್ರೈ ಮಾಡ್ತಾನೆ ಇದ್ದೀವಿ. ಈಗ ಕ್ರಿಕೆಟ್ ಆಡೋಕ್ಕೆ ಹೋಗ್ತಾ ಇದ್ದೀನಿ, ನೀವು ನನ್ನ ಜೊತೆ ಬನ್ನಿ. Oh my god! ಆದ್ರೂ ಇನ್ನೊಂದು ಚಾನ್ಸ್ ಕೊಡ್ತೀವಿ ನಾವು. ನಮ್ಮ ಮನಸ್ಸು ಧಾರಾಳವಾಗಿರೋದ್ರಿಂದ ಇನ್ನೊಂದು ಚಾನ್ಸ್ ಕೊಡ್ತಿದೀವಿ. ಲಾಸ್ಟ್ ಟ್ರಿಬಲ್ ಆಡಿಸ್ತೀವಿ ಮತ್ತೆ. ನಾನು ಕ್ರಿಕೆಟ್ ಆಡಿದ ಅವತಾರಕ್ಕೆ ನನ್ನ ತಮ್ಮಂದಿರೆಲ್ಲರೂ ನಕ್ಕು ಸುಸ್ತಾದ್ರು. Player injury, ambulance. Oh my god. Player injury. ಇಲ್ಲ ಮಲ್ಕೊಂಡಿರಿ, ಅವೆಲ್ಲ ಆಡದ್ಮೇಲೆ ಕರ್ಕೋಗ್ತೀವಿ. ಫಸ್ಟ್ ಬ್ಯಾಟಿಂಗ್ ನಂದೆ. ಇವನು ವಿರಾಟ್ ಕೊಹ್ಲಿ ಅಂತ, ಆದ್ರೆ ಒಂಚೂರು ಅವನಷ್ಟು ಕೂದಲಿಲ್ಲ ಅಷ್ಟೇ. ಇವನು ವಿಜೇಂದ್ರ ಚಾಲ್ ಅಂತ, ಆದ್ರೆ ಅವನಷ್ಟೇ ಇಟ್ಟಿದ್ದಾನೆ. ಸ್ಮೃತಿ ಮಂದನ ಅಂತ, ಆದ್ರೆ ಕ್ಯಾಪ್ಟನ್ ಅಲ್ಲ. ನಾನಂತೂ ಒಂದ್ಸತಿಗೂ ಒಂದು ಬಾಲ್ ಹೊಡಿಲಿಲ್ಲ ಗುರು. ಕಡೆಯಲ್ಲೆಲ್ಲ ಒಂಚೂರು ಹೊಡೆದ್ನೇನೋ. Oh my god! Oh, 6! Yo! ಪ್ಲೇಯರ್ ಇಂಜರಿ ಆಗಿದೆ. ಇಂಜರಿ ಕಲ್ಸಿ. ಇಲ್ಲಿ ಏನು ಹೇಳ್ತಾರೆ, ವೀಲಲ್ಲಿ ಮಾಡಿರೋ ಜೋಕಾಲಿ ಇದೆ. ಆ್ಯಕ್ಚುಲಿ ಚೆನ್ನಾಗಿದೆ, ಬಟ್ ನನಗೆ ಇದ್ರಲ್ಲಿ ಕೂತ್ಕೊಳ್ಳೋಕೆ ಬರ್ತಾ ಇಲ್ಲ. ನಾನು ತೋರಿಸ್ತೀನಿ, ನೀವು ಕೂತ್ಕೊಳ್ಳೋದು. ಲೈಕ್ ದಿಸ್ ಯು ಕ್ಯಾನ್ ಸ್ಟ್ಯಾಂಡ್ ಆ್ಯಂಡ್ ಯು ಕ್ಯಾನ್ ಆಲ್ಸೋ ಸ್ಟ್ಯಾಂಡ್ ಹಿಯರ್ ಆಲ್ಸೋ. ಬಿದ್ರೆ ನನಗೆ ಕಾಣಂಗಿಲ್ಲ. ಕರೆಕ್ಟ್ ಪಾಠ ಮಾಡಲಿಲ್ಲ, ಗೈಸ್, ನಾನು ಆಗಲೇ ಹೇಳಿದ್ನಲ್ಲ ನಿಮಗೆ, ಟರ್ಕಿ ಕೋಳಿ ಇರಬಹುದೇನೋ, ಅದು ನನಗೆ ಐಡಿಯಾ ಇಲ್ಲ. ಬಟ್ ಕೋಳಿಗಳಿದೆ ಇಲ್ಲಿ ದೊಡ್ಡದು. ತೋರಿಸ್ತೀನಿ ಬನ್ನಿ ನಿಮಗೆ ಹೇಗಿದೆ ಅಂತ. 2 ಕೋಳಿಗಳಿದೆ. ಇದೊಂದು ನಾರ್ಮಲ್ ಕೋಳಿ, ಇಲ್ಲೊಂದು ಹುಂಜ ಇದೆ, ಅದು ಡಕ್. ಅದಕ್ಕೇನು ಚಳಿ ಆಗ್ತಿದ್ಯಾ, ಗಡ ಅಂತ ಇದೆ. ಹಾಯ್ ಕೋಳಿ, ಹಾಯ್. ತುಂಬ ದೊಡ್ಡ ಕೋಳಿಗಳು ನೋಡಕ್ಕೆ ಭಯ ಆಗತ್ತೆ ನನಗಂತೂ, ಕಚ್ಬಿಟ್ರೆ ಅಂತ. ಪಾಯಿಂಟ್ ಗ್ಯಾಪಲ್ಲಿ ಹೊಡೆದಿದ್ದಾರೆ. ಇಂಥ ಬ್ಲಾಗರ್ ನಿಮ್ಗೆ ಎಲ್ಲೂ ಸಿಗಲ್ಲ, ಕೋಟಿಗೊಬ್ಬ ಅಂತ. ಇಂಥ ಕ್ಯಾಂಡಿಡೇಟ್ಗಳು ಇಲ್ಲಿ ಮೇಲ್ಗಡೆ ಇಲ್ಲಿಗೆ ಹೊಡೀರಿ ಅಂದರೆ ಮರಕ್ಕೆ ಹೊಡಿತಾರೆ. ಏನು ಮಾಡೋಣ ನಾವು, ಎಲ್ಲಿ ಸಿಕ್ಕಿದ್ರು ಬಿಡಲ್ಲಪ್ಪ ಇಂಥ ಕ್ಯಾಂಡಿಡೇಟ್ಗಳು. ಇವರು ನಿಮ್ಗೆಲ್ಲ ಗೊತ್ತಿರಂಗೆ, ಇವರು ಪೂಜಾಕೆ ಶೆಟ್ಟಿ ಅಂತ, ನಾಟ್ ಇನ್ ಹೋಮ್ ಬ್ಲಾಗರ್. ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ನಾಟ್ ಇನ್ ಹೋಮ್ ಯೂಟ್ಯೂಬ್ ಚಾನೆಲ್ನ. ಮಾತಾಡಂಗಿಲ್ಲ, ಅದು ಟ್ಯಾಗ್ಲೈನ್. ನಾಟ್ ಇನ್ ಹೋಮ್ ಯೂಟ್ಯೂಬ್ ಚಾನಲ್, ಮಾತಾಡಂಗಿಲ್ಲ. ಓ ಮೈ ಗಾಡ್, ರಭಸವಾದ ಬಡತ.
ಸ್ಕೋರ್ 5. ಇವಾಗ ನಿಮ್ಮೆಲ್ಲರೂ ಜನಪ್ರಿಯವಾದ ಪೂಜಾ ಅವರು ನಂಗೆ ಕೊಡ್ತೀನಿ ನೀನು ಜೋಶಲ್ಲಿ. ಹಾಂ, ಇವ್ರು ಇದಾರಲ್ಲ, ಇವರು ಮೈಸೂರಿನ ಎಷ್ಟೋ ಜನ ಹುಡುಗಿಯರ ಹೃದಯ ಕಳ್ಳ. ಮೈಸೂರು ರಾಜನ ಒಬ್ಬನೇ ಮಗ. ಅಣ್ಣ ಇದೆ, ಅಲ್ಲೂ ಕಳ್ಸ ಗುರು. ಗುರು ನಿನ್ನೆ ತರಬೇಕಿದು ಅಲ್ಲಿ ಒಂದು ಕಿಲೋಮೀಟರ್ ಆಟ ಕುಂದೂರು ಮಠ. ಬೂಮ್. ಓ ಮೈ ಗಾಡ್, ಅಗಲವಾದ ಎಸೆತ. ಓ ಏನ್ ಗುರು ಇದು, ಅಪ್ಪ ಪಕ್ಕ ಸೆಂಟ್ರು. ಹಾ ಅಯ್ಯೋ ಮಿರಾಕಲ್ಲು. ಹಾ ಅವಳಂತೂ ಹಿಡಿಯಕ್ಕಾಗಲ್ಲ. ಅಳ್ತೈತಲ್ಲ ಮುಂದ್ರಿ ಎಣ್ಣೆ ಕೊಟ್ಟು ಅದು ಬೆಳಗಿಂದ ಮಲ್ಕೊಂಡ್ ಇವಾಗ ಎದ್ದು ಬಂದಿತ್ತು. ಏನ್ ಫ್ಲಫಿ ಇದೆ ಇದು. ಕತ್ತಿಯಾ ನಾಯಿ ಅಟ್ಟಿಸ್ಕೊಂಡು ಬಂದಿದ್ದು 20 ನಾಯಿ ಒಂದಲ್ಲ 2 ಇದು ನೋಡಲಿ ಮುಖ ನೋಡು ಮಾಡ್ಬೇಕು ಅನ್ಸುತ್ತಾ. ಬಂದ್ ಕಚ್ಬೇಕು ಅನ್ನಂಗೆ ಐತೆ ನೀನ್ ನೋವಾಗ ಮಾತಾಡ ಏನ್ ಮಾಡ್ಕೊ ಅಳು ಬರ್ತದೆ. ನಿಜವಾಗ್ ಮಾಡ್ತಾ ಇದ್ದದು. ಏಯ್ ಮುಟ್ಬೇಡ ಕಣ. ಅದು ಬಂತ ಅದ್ ಮುಟ್ಟೀಗ ಅದ್ಯಾಕೆ ಸೌಂಡ್ ಮಾಡ್ತಾ ಇದೆ ಅಷ್ಟೊಂದು. ಕ್ಯೂಟ್ ಆಗಿ ಹಸ್ಕಿ ನಾಯಿ ಸಾಕಿದ್ದಾರೆ, ಸಕ್ಕತ್ತಾಗಿದೆ ಮಾತ್ರ. ಎಷ್ಟು ಖರ್ಚಾಗುತ್ತೆ ಏನೋ ನನಗಂತೂ ಗೊತ್ತಿಲ್ಲ, ಬಟ್ ತುಂಬ ಫ್ರೆಂಡ್ಲಿ ಇದ್ದಾವೆ 2 ನಾಯಿ. ಇಲ್ಲೊಂದು ನಾಯಿ ಇದೆ, ಇಲ್ಲೊಂದು ಪ್ಯೂರ್ ವೈಟ್ ನಾಯಿ ಇದೆ. ಐಸ್ ನೋಡ್ಬೇಕು ಅದ್ರದ್ದು, ಸಕ್ಕತ್ ಕ್ಯೂಟ್ ಆಗಿದೆ. ಆದ್ರೆ 2 ಅಷ್ಟೇ, ವೆಜ್ ಏನ್ ಮುಚ್ತಾ ಇಲ್ಲ, ನಾನ್ ವೆಜ್ಜೇ ಬೇಕು 2ಕ್ಕೂ. ಅಲ್ಲೇನೋ ಗೈಸ್ ಈಗ ಸರಿಯಾಗಿ 5:30. ನಾವು ಆಲ್ರೆಡಿ ಚೆಕ್ಔಟ್ ಆಗ್ತಾ ಇದ್ದೀವಿ, ಬಿಕಾಸ್ ನಾವು ಮನೆಗೆ ಹೋಗಬೇಕು. ನಮ್ಮ ಮನೆ ಇಲ್ಲಿಂದ 20 ಮಿನಿಟ್ಸ್ ದೂರ ಅಷ್ಟೇ. ಇದು ಕೈಂಡ್ ಆಫ್ ವಿಲೇಜ್ ಥರ ಇದೆ ಆ್ಯಂಡ್ ಚೆನ್ನಾಗೂ ಇದೆ. ಒಂದೇನು ನಾನು ಇನ್ನೂ ಹೇಳಿಲ್ಲ ಅಂತಂದರೆ, ನಾನು ಇದಕ್ಕೆ ಪರ್ ಪರ್ಸನ್ ಎಷ್ಟು ಕೊಟ್ಟೆ ಅಂತ ಹೇಳಬೇಕಿತ್ತು. ಈ ರೆಸಾರ್ಟ್ಗೆ ಪರ್ ಪರ್ಸನ್ 850 ತೊಗೊಂಡಿದ್ದಾರೆ. ಆ್ಯಕ್ಚುಲಿ 1000 ಹೇಳಿದರು 2 ಮೆಂಬರ್ಸ್ ಅಂದಾಗ, ಬಟ್ ನಾವು 4 ಮೆಂಬರ್ಸ್ ಬಂದಿರೋದ್ರಿಂದ ನಮಗೆ ಡಿಸ್ಕೌಂಟ್ ಕೊಟ್ಟು 850 ಮಾಡಿಕೊಂಡ್ರು. ನೀವು ಕೂಡ ಈ ರೆಸಾರ್ಟಿಗೆ ಬಂದಾಗ ಸ್ವಲ್ಪ ಕನ್ಸೆಷನ್ ಮಾಡಿದ್ರೆ ಮೇ ಬಿ ಅವರು ಕಮ್ಮಿ ಮಾಡ್ಕೊಳ್ಬೋದೇನೋ. ಇನ್ನೊಂದೇನು ಅಂತ ಅಂದರೆ, ಇಲ್ಲಿ 850ಗೆ ನೀವು ಎಲ್ಲ ಥರ ಗೇಮ್ಸು ಆಡ್ಬೋದು, ಪೂಲಲ್ಲಿ ಆಟ ಆಡ್ಬೋದು. ಹಾಗೆ ನಿಮಗೆ ಆಫ್ಟರ್ನೂನ್ ಫುಡ್ ಕೂಡ ಇನ್ಕ್ಲೂಡ್ ಆಗುತ್ತೆ. ನೀವು ಬೆಳಗ್ಗೆನೇ ಬರ್ತೀರಾ, ಆಮೇಲೆ ಟಿಫನ್, ಸ್ನ್ಯಾಕ್ಸ್ ಆ್ಯಂಡ್ ಆಫ್ಟರ್ನೂನ್ ಫುಡ್ ಇಷ್ಟು ಬೇಕು ಅಂದಾಗ ನಿಮಗೆ ಮೇ ಬಿ 850 ಕೊಡದೇ ಇರ್ಬೋದೇನೋ, ಬಟ್ 1000ಗೆ ಆ ಥರ ಎಲ್ಲ ನಿಮಗೆ ಪರ್ ಪರ್ಸನ್ ಬೀಳುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಬಟ್ ಈ ರೆಸಾರ್ಟಿಗೆ ನಾವು 4 ಮೆಂಬರ್ಸ್ ಕೊಟ್ಟಿರೋದು 850 ಅಷ್ಟೇ. 850 ತುಂಬ ವರ್ತ್ ಅಂತ ನಾನು ಅಂದ್ಕೊಳ್ತೀನಿ ಫ್ರೆಂಡ್ಸ್, ಬಿಕಾಸ್ ಇಲ್ಲಿ ಎಲ್ಲ ಥರ ಗೇಮ್ಸು ಇತ್ತು. ಮೋರ್ ಓವರ್ ನಾನು ತುಂಬ ರೆಸಾರ್ಟ್ಗೆ ಹೋಗಿದ್ದೀನಿ, ಬಟ್ ಅಲ್ಲಿ ಆಲ್ಮೋಸ್ಟ್ ಏನಾಗಿರುತ್ತೆ ಗೊತ್ತಾ, ಟೇಬಲ್ ಟೆನ್ನಿಸ್ ಇರುತ್ತೆ, ಆದರೆ ಅದಕ್ಕೆ ಆಡೋಕ್ಕೆ ಬಾಲ್ ಇರೋದಿಲ್ಲ. ಚೆಸ್ ಇರುತ್ತೆ, ಅದಕ್ಕೆ ಪಾನ್ಸ್ ಇರೋದಿಲ್ಲ. ಈ ಥರ ಇತ್ತು. ಬಟ್ ಇಲ್ಲಿ ಎಲ್ಲ ಗೇಮ್ಸ್ಗೂ ಎಲ್ಲ ಅದಕ್ಕೆ ಬೇಕಾಗಿರೋಂತಹ ಥಿಂಗ್ಸ್ನ ಇಟ್ಟಿದ್ದಾರೆ, ವಿಚ್ ಇಸ್ ವೆರಿ ಗುಡ್. ಸೊ ನಿಮಗೂ ಇದೇ ರೆಸಾರ್ಟಿಗೆ ಬರೋ ಇಷ್ಟ ಇದ್ದರೆ, ನಾನು ಆಗಲೇ ಹೇಳಿದಾಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅದನ್ನು ನೋಡಿಕೊಂಡು ಬನ್ನಿ. ವರ್ತ್ ಆಗುತ್ತೆ ಒಬ್ಬ ಪರ್ಸನ್ಗೆ 850 ಅಂತ ನಾನು ಅಂದ್ಕೊಳ್ತೀನಿ. ನೀವು ಇದೇ ಥರ ವೀಡಿಯೋ ನೋಡಬೇಕಂದ್ರೆ ನಾಟಿ ನೋಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. A broken dream is your mind. All the scars that's leaving behind.